ವೆಲ್ಕಮ್ ಬ್ಯಾಕ್ ಟು ಜೆನಿಸ್ ಲಿಟ್ಲ್ ವುಡ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಾರ್ಕೆಟಿಗೆ ಅಂತ ಬಂದ್ವಿ. ಇದು ಕೋಳಿನ ಪರ್ಚೇಸ್ ಮಾಡೋಣ ಅಂತ. ಬಟ್ ನನ್ನ ಹತ್ರ ಕೋಳಿಗಳು ಸ್ಟಾಕ್ ಇದ್ದಾವೆ. ಈ ಫ್ಯಾನ್ಸಿ ಕೋಳಿಗಳು ಮತ್ತು ಈ ಡಕ್ಗಳನ್ನ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಬಟ್ ಅದ್ರದ್ದು ರೇಟ್ ನೋಡಿದರೆ ತಲೆ ಕೆಟ್ಟೋಗ್ತಿತ್ತು. ನಾವೆಷ್ಟು ಕಮ್ಮಿ ರೇಟ್ ಕೇಳಿದ್ರು ಕೊಡ್ತಾನೆ ಇರಲಿಲ್ಲ. ಅದು ಫ್ಯಾನ್ಸಿ ಅಂತ ತೋರಿಸಿದ್ನಲ್ಲ, ಆ ಕೋಳಿಗೆ ಮಾತ್ರ 400 ರೂಪಾಯಿ ಒಂದು ಜೊತೆ. ಒಂದು ಗಂಡು ಒಂದು ಹೆಣ್ಣು ಬರುತ್ತೆ. ಈ ಥರ ಅದಕ್ಕೆ 400 ರೂಪಾಯಿ ಅಂತ ಹೇಳಿದರು. ನನಗೆ ಡಕ್ ಬೇಕಿತ್ತು. ಬಾತುಕೋಳಿಗಳಿಗೋಸ್ಕರನೇ ನಾನು ಪರ್ಚೇಸ್ ಮಾಡಲಿಕ್ಕೆ ಹೋದೆ. ಕೊನೆಯದಾಗಿ ಅವ್ರು ಎಷ್ಟು ಆರ್ಗ್ಯುಮೆಂಟ್ ಮಾಡಿದರು ಅಂದರೆ, 2 ಜೊತೆ, ಒಟ್ಟು 2 ಜೊತೆ 4 ಬಾತುಕೋಳಿ. ಈ ಥರ 4 ಬಾತುಕೋಳಿಗೆ 500 ರೂಪೀಸ್ ಹಂಗೆ ತೊಗೊಂಡ್ರು. ಬಟ್ ಅದಕ್ಕೆ ರೇಟ್ ಇದೆ ಈಗಿನ ಕಾಲದಲ್ಲಿ. ಅದಕ್ಕೆ ಬಾತುಕೋಳಿಗಳನ್ನು ಸಾಕುವವರು ಜಾಸ್ತಿ ಇರೋದ್ರಿಂದ ಅದಕ್ಕೆ ಬೇಡಿಕೆನೂ ಉಂಟು. ಫೈನಲಾಗಿ ನಾವು ಒಂದು 4 ಬಾತುಕೋಳಿಗಳನ್ನು ತಗೊಂಡ್ವಿ. 2 ಗಂಡು ಒಂದು ಹೆಣ್ಣು. ಈ ಥರ ಪರ್ಚೇಸ್ ಮಾಡ್ಕೊಂಬಂದ್ವಿ. ಅವ್ರು ಕೊಡಲೇ ಇಲ್ಲ ಕಮ್ಮಿ ರೇಟಿಗೆ. ಬಟ್ ನಮಗೂ ಗೊತ್ತಲ್ಲ, ನಾವು ಸೇಲ್ ಮಾಡ್ತೀವಿ, ಅದರ ಪ್ರೈಸ್ ಎಲ್ಲ ನಮಗೆ ಗೊತ್ತಿರೋದ್ರಿಂದ ಪರವಾಗಿಲ್ಲ ಅಂತ ನಾವು 4 ಜೊತೆ, 2 ಜೊತೆ 4 ಮರಿಗಳನ್ನು ತಗೊಂಬಂದ್ವಿ. ಇದಕ್ಕಿಂತ ಮುಂಚೆ ನಾನು ಪರ್ಚೇಸ್ ಮಾಡಿದ್ದೆ, ಬಟ್ ನಂದು ಆ ಬ್ಯಾಚ್ ಖಾಲಿ ಆಯಿತು. ಅದಕ್ಕೋಸ್ಕರ ನಾನು ಈ ಬಾತುನ ನಾನು ಸೆಲೆಕ್ಟ್ ಮಾಡಿಕೊಂಡು ತಗೊಂಬಂದೆ. ಏನು ಅಂದರೆ, ಇವುಗಳನ್ನು ಕೋಳಿಗಳ ಜೊತೆ ನಾವು ಸಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇವುಗಳಿಗಂತ ವಿಶೇಷವಾದ ನಾವು ಆರೈಕೆ ಮಾಡಬೇಕಂತ ಏನೂ ಇಲ್ಲ. ಇವುಗಳಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗಿ ಇರುತ್ತೆ. ಕೋಳಿಗಳಿಗೆ ನಾವು ಅದು ಇದು ಹಾಕಿಬಿಟ್ಟು ಬೆಳೆಸಬೇಕು. ಬಟ್ ಇವುಗಳು ಏನು ಅಂದರೆ, ಎರೆಹುಳ ಅವು ಇವು ಅಂತ ತಿನ್ಕೊಂಡು ತಮ್ಮ ಆಹಾರಗಳನ್ನು ತಾವೇ ಹುಡ್ಕೊಂಡು ತಿಂತವೆ. ನಾನು ಫಸ್ಟ್ ಮನೆಗೆ ಕರ್ಕೊಂಬಂದಾಗ ನೋಡಿ, ಈ ಥರ ಮಲ್ಟಿಗ್ರೇನ್ ಫುಡ್ನೇ ನಾನು ಪ್ರೊವೈಡ್ ಮಾಡಿದೆ. ನನ್ನ ಮುಂಚಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಫಸ್ಟ್ ಕೋಳಿಗಳಿಗೆ ಮಲ್ಟಿಗ್ರೇನ್ ಫುಡ್ ಕೊಡೋದ್ರಿಂದ ಅವುಗಳ ಗ್ರೋತು ಈಸಿ ಆಗುತ್ತೆ ಅಂತ. ನಾನು ಯಾಕೆ ಮಲ್ಟಿಗ್ರೇನ್ ಫುಡ್ಡನ್ನು ಕೊಡ್ತಾ ಇದ್ದೀನಿ ಅಂದರೆ, ಅವು ತುಂಬ ವೆಯ್ಟು ಕಮ್ಮಿ ಇದ್ದಾವೆ. ಅವು ಮರಿಗಳು 1-2 ತಿಂಗಳು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಫಸ್ಟಿಗೆ ಅವಳಿಗೆ ಮಲ್ಟಿಗ್ರೇನ್ ಫುಡ್ನೇ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕೋಳಿಗಳಿಗೆ ಈಜಾಡಲು ನೀರಿನ ಅವಶ್ಯಕತೆ ಕಡ್ಡಾಯವೇನಲ್ಲ. ಆದರೆ ಕುಡಿಯುವ ನೀರನ್ನು ಬಾತುಕೋಳಿಗಳ ತಲೆ ಮುಳುಗುವಷ್ಟು ಅವರಿಗೆ ಆಳವಾದ ಪಾತ್ರೆಗಳಲ್ಲಿ ಇಡಬೇಕು. ಇಲ್ಲವಾದರೆ ಅವರುಗಳಿಗೆ ಏನಂದರೆ ಕಣ್ಣಿನ ಸಮಸ್ಯೆ ಉಂಟಾಗುತ್ತೆ. ನನ್ನ ಮುಂಚಿನ ಒಂದು ಬ್ಯಾಚ್ಗಳಲ್ಲೂ ಅದೇ ಥರನೇ ಆಯಿತು. ಬಟ್ ನಾನು ಅವ್ರಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೆ. ನನ್ನ ಅಷ್ಟು ಬ್ಯಾಚ್ನ ಆವಾಗಿಂದ ವೀಡಿಯೋನ ನಾನು ನಿಮಗೆ ಹಾಕಲಿಲ್ಲ. ಬಟ್ ನನಗೆ ಬಾತುಕೋಳಿಗಳು ಖಾಲಿ ಆದ್ರಿಂದ ನಾನು ಹೋಗಿ ಈ ಥರ ಪರ್ಚೇಸ್ ಮಾಡ್ಕೊಂಡ್ಬಂದೆ. ನೀವು ಅಷ್ಟು ಆರಾಮವಾಗಿ ಬಾತುಕೋಳಿಗಳನ್ನು ನೀವು ಸಾಕೋಬಹುದು. ಇವುಗಳು ಏನು ಅಂದರೆ, ಎಲ್ಲ ಹವಾಗುಣಗಳಿಗೆ ಹೊಂದಿಕೊಳ್ಳುವ ಒಂದು ಸಾಮರ್ಥ್ಯವನ್ನು ಇವುಗಳು ಹೊಂದಿರುತ್ತವೆ. ಹೆಚ್ಚಿನ ಕಾಳಜಿ ಇವುಗಳಿಗೆ ಏನು ಅವಶ್ಯಕತೆ ಇರೋದೇ ಇಲ್ಲ. ಇವುಗಳಿಗೆ ಏನಂದರೆ ಖರ್ಚು ಕಮ್ಮಿನೇ ನಮಗೆ ಸಾಕುವುದರಿಂದ. ಇವುಗಳ ಮೊಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇವು ಕೋಳಿಗಳಿಗಿಂತ ಹೆಚ್ಚಾಗಿ ಮೊಟ್ಟೆಗಳನ್ನು ಇಡ್ತವೆ. ಸುಮಾರು 1 ವರ್ಷಕ್ಕೆ 300 ಮೊಟ್ಟೆಗಳನ್ನು ಇಡುವಂಥ ಶಕ್ತಿಯನ್ನು ಈ ಬಾತುಕೋಳಿಗಳು ಹೊಂದಿರ್ತವೆ. ಗಾತ್ರಗಳಲ್ಲಿಯೂ ಸಹ ಬಾತುಕೋಳಿಗಳ ಮೊಟ್ಟೆಗಳು 18-20 ಗ್ರಾಮ್ ಅಷ್ಟು ತೂಗ್ತವೆ. ನೀವು ಬೇಕಾದರೆ ಸಾಕೊಂಡು ನೋಡಿ, ಚೆನ್ನಾಗಿರ್ತವೆ. ಅದಕ್ಕಿಂತ ಮುಂಚೆ ನಾನೇನು ಮಾಡಿದೆ, ಫಸ್ಟ್ ಕರ್ಕೊಂಬಂದಾಗ 3 ತಿಂಗಳ ಮರಿ 2 ತಿಂಗಳ ಮರಿಗಾದ್ರೂ ಸರಿ, ನಾವು ಆಲ್ಬೆಂಡಜೋಲ್ ಸಿಗುತ್ತಲ್ಲ, ಅದನ್ನೇ ಸೇಮ್ ನಮ್ಮ ಕೋಳಿಗಳಿಗೆ ಯಾವ ಥರ ಮಾಡ್ತೀವಿ ಆ ಥರ ಒಂದು ಇದನ್ನು 5 ml ಅಷ್ಟು ನಾನು ಆ ನೀರಿಗೆ ಮಿಕ್ಸ್ ಮಾಡಿ ಹಾಕಿಬಿಟ್ಟೆ. ಯಾಕಂದರೆ ಅವುಗಳ ಗ್ರೋತ್ ಚೆನ್ನಾಗಾಗಬೇಕು ಅಂತ ಹೇಳಿಗೋಸ್ಕರ. ಇದನ್ನು ನೀವು ಮಾಡಿ ಪ್ರೊಸೀಜರ್ನ. ಆಮೇಲೆ ಏನು ಮಾಡಿದೆ, ಅವುಗಳಿಗೆ ಈ ಥರ ಒಂದು ನುಗ್ಗೆಕಾಯಿ ಸೊಪ್ಪುದು ಎಲೆ ಇದೆಯಲ್ಲ, ಅದನ್ನು ನಾನು ನಮ್ಮ ಮನೆಯಲ್ಲೇ ಬೆಳೆಸಿಟ್ಟಿದ್ದೀನಿ. ಇವುಗಳಿಗೋಸ್ಕರ ನಾನು ಅದು ಗಿಡನ ಹಾಕಿದ್ದೆ. ನಮಗೂ ಆಗುತ್ತೆ ನುಗ್ಗೆಕಾಯಿ. ಇದು ಸೊಪ್ಪು ಇದೆಯಲ್ಲ, ಇದು ಇವುಗಳಿಗೆ ತುಂಬ ಒಳ್ಳೆಯದು ಹಾಕುವುದರಿಂದ. ಅವು ಚೆನ್ನಾಗಿ ತಿಂತವೆ. ಹಾಗಾಗಿ ನೀವು ಇಲ್ಲ ಅಂದರೆ ಅಲ್ಲಿ ಹೊರಗಡೆಯಿಂದ ನೀವು ಸಂತೆಗೆಲ್ಲ ಹೋಗ್ತಿರಲ್ಲ, ಸೊಪ್ಪು ಎಲ್ಲ ಅಂಥವೆಲ್ಲ ಪರ್ಚೇಸ್ ಮಾಡಿಕೊಂಡು ತಂದುಬಿಟ್ಟು ಇವುಗಳಿಗೆ ಹಾಕಿ ತುಂಬ ಚೆನ್ನಾಗಿ ಗ್ರೋ ಆಗ್ತವೆ. ನಾನು ಈ ಥರ ಟೊಮೆಟೊ ಹಣ್ಣು ಇದೆಲ್ಲ ಕಟ್ ಮಾಡಿ ಹಾಕಿದೆ. ಅವುಗಳಿಗೆ ತುಂಬ ಇಷ್ಟ ಅದು. ಅದಕ್ಕೋಸ್ಕರ ಇವು ಕೋಳಿಗಿಂತ ಹೆಚ್ಚು ಮರಿಗಳನ್ನು ಕೊಡುವ ಒಂದು ಸಾಮರ್ಥ್ಯವನ್ನು ಈ ಬಾತುಕೋಳಿಗಳು ಹೊಂದಿದ್ದಾವೆ. ಹಾಗಾಗಿ ನಮಗೆ ಹೆಚ್ಚಿನ ಬಂಡವಾಳನೇ ಸಿಗುತ್ತೆ ಇದರಿಂದ. ಮೊಟ್ಟೆಗಳಿಗೂ ಒಳ್ಳೆ ಡಿಮ್ಯಾಂಡ್ ಇದೆ. ಎಲ್ಲರೂ ಈಗ ಪರ್ಚೇಸ್ ಮಾಡ್ತಾರೆ. ಕೋಳಿಗಳ ಜೊತೆ ನಾವು ಅವುಗಳನ್ನು ಬೆಳೆಸಿದ್ರೆ ಆಯಿತು. ಇವುಗಳಿಗೆ ಎಲ್ಲ ರೀತಿಯ ಒಂದು ಧಾನ್ಯಗಳು, ಬಸವನ ಹುಳು, ಎರೆಹುಳು, ಮೀನು ಎಲ್ಲವನ್ನು ತಿಂದು ಬದುಕ್ತವೆ. ಹಾಗಾಗಿ ನಮಗೆ ಹೆಚ್ಚಿನ ಒಂದು ಖರ್ಚು ಇವುಗಳಲ್ಲಿ ಬರುವುದೇ ಇಲ್ಲ. ಕೋಳಿಗಳ ಜೊತೆನೇ ಇವು ಮೇಯ್ಕೊಂಡು ಇರ್ತವೆ. ಹಾಗಾಗಿ ಅವುಗಳ ಜೊತೆ ನಾವು ಬಿಡ್ಬೋದು.
ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಇವುಗಳ ಒಂದು ಉಪಯೋಗ ಅಂದರೆ ಮಾಂಸದಿಂದ ನಾವು ಏನು ತಗೊತೀವಲ್ಲ ಅದು ಥೈರಾಯ್ಡ್ ಸಮಸ್ಯೆಗೆ ಒಂದು ಉಪಯೋಗ ಅಂತ ಹೇಳ್ತಾರೆ. ಏನು ಅಂದರೆ ಒಂದು ಥೈರಾಯ್ಡ್ ಇರುವವರು ಇದರ ಒಂದು ಮಾಂಸವನ್ನು ಸೇವಿಸ್ಬೋದು, ಇಲ್ಲ ಅಂದರೆ ಮೊಟ್ಟೆಗಳನ್ನ ಸಹಿತ ಬೇಕಾದರೆ ತಗೋಬೋದು. ಬಾತುಗಳ ಒಂದು ಮಾಂಸ ಇದೆಯಲ್ಲ ಅದು ಸ್ಮೆಲ್ ಅಂತ ತಿನ್ನಲಿಕ್ಕೆ ಯಾರು ಒಪ್ಪೋದಿಲ್ಲ. ಅಂಥವ್ರಿಗೆ ಒಂದು ಟಿಪ್ಸ್ ಹೇಳ್ತೀನಿ ನಾನು. ನಾವೇನು ಅದನ್ನು ಮಾಂಸವನ್ನು ಏನು ರೆಡಿ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಅರಿಶಿನ ಮತ್ತು ಪೆಪ್ಪರ್ ಪೌಡ್ರ್ ಅದು ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ಅಂಥ ಸ್ಮೆಲ್ಗಳು ಏನೂ ಬರೋದಿಲ್ಲ. ತುಂಬ ಒಳ್ಳೆಯ ಒಂದು ಫಲಿತಾಂಶವನ್ನು ಅಂದರೆ ಒಳ್ಳೆಯ ಒಂದು ಪ್ರೋಟೀನ್ನ ಇವುಗಳಿಂದ ನಮಗೆ ಸಿಗುತ್ತೆ. ಹಾಗಾಗಿ ನಾನು ಸಜೆಷನ್ ಮಾಡೋದು ಕೋಳಿಗಳನ್ನು ನೀವು ಹೇಗೆ ಸಾಕ್ತಿರೋ ಅದೇ ರೀತಿ ಈ ಡಕ್ಕುಗಳನ್ನು ಜೊತೆಗಳಲ್ಲೇ ಸಾಕೊಂಡು ಹೋಗಿ, ಎರಡರಿಂದನೂ ನಾವು ಆದಾಯವನ್ನು ಗಳಿಸ್ಬೋದು. ಈಗ ಕೋಳಿಗಳಿಂದನೂ ನಮಗೇನು ಆದಾಯ ಸಿಗುತ್ತೆ, ಇವುಗಳಿಂದನೂ ಆದಾಯನೂ ಅದೇ ಥರನೇ ಸಿಗುತ್ತೆ. ಏನಂದರೆ ಇವು ಸ್ವಲ್ಪ ಗಲೀಜು ಮಾಡ್ತವೆ, ಅಂದರೆ ನೀರನ್ನ ನಾವು ಏನು ಹಾಕ್ತೀವಲ್ಲ ಎಲ್ಲ ಚೆಲ್ಬಿಟ್ಟು ಸ್ವಲ್ಪ ಗಲೀಜಾಗುತ್ತೆ ಅಂತ ಬಿಟ್ಟರೆ ಮತ್ತೇನೂ ಇಲ್ಲ. ಅವಾಗಂದರೆ ಒಂದು ದಿವಸಕ್ಕೆ ಒಂದ್ಸತಿ ನಾವು ಇವುಗಳ ನೀರನ್ನ ಮಾತ್ರ ಚೇಂಜ್ ಮಾಡಿ ಇಡಬೇಕು. ನಾನು ಹೇಳಿದ ಹಾಗೆ ನಾನು ಕೋಳಿಗಳಿಗೆಲ್ಲ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕಿಬಿಟ್ಟು ನೀರನ್ನ ಇಡೋದು. ನೀವು ಇದನ್ನೇ ಪ್ರೊಸೀಜರ್ನ ನೀವು ಯೂಸ್ ಮಾಡಿ. ದೇಶಗಳಲ್ಲೇ ಒಟ್ಟು ಕೋಳಿಗಳ ಒಟ್ಟು ಸಂಖ್ಯೆಯಲ್ಲಿ ಒಂದು 10% ಈ ಬಾತುಕೋಳಿಗಳನ್ನು ಜಾಸ್ತಿಯಾಗಿ ಸಾಕೋತಾರೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಮನೆಗಳಲ್ಲಿ ಕೋಳಿಗಳನ್ನು ಹೇಗೆ ಸಾಕ್ತಿರೋ ಅದೇ ರೀತಿ ಈ ಬಾತುಗಳನ್ನು ನೀವು ಸಾಕೊಳ್ಳಿ ಅಂತ ನಾನು ಹೇಳ್ತಿರೋದು. ನನ್ನ ಈ ಇನ್ಫಾರ್ಮೇಷನಿಂದ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.